ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಕ್ರೂಸ್ ವಿತ್ ಕ್ರೂಸ್ ಟೇಲ್ಸ್. ನಮ್ ಲಾಸ್ಟ್ ವಿಡಿಯೋನ ಹಂಬನ್ ತೋಟದಲ್ಲಿ ನಿಲ್ಸಿದ್ವಿ. ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಿರೋ ಜಾಗ ಶ್ರೀಲಂಕಾದ ಆಲ್ಮೋಸ್ಟ್ ಸೆಂಟರ್ ಅಲ್ಲಿರೋ ಟ್ರಿಂಕೋಮಲೈ. ನೀವು ತಮಿಳಿನ ಆರೋಮಲೆ ಸಾಂಗ್ ಕೇಳಿದೀರಾ? ಇದೇ ತರ ಇದು ಟ್ರಿಂಕೋಮಲೈ. ಲಿಂಕ್ ಏನೂ ಇಲ್ಲ, ಸುಮ್ನೆ ರೈಮಿಂಗ್ ಚೆನ್ನಾಗಿದೆ ಅಂತ ಹೇಳಿದೆ ಅಷ್ಟೇ. ಇನ್ನ ತುಂಬಾ ತೋರ್ಸಕ್ಕಿದೆ, ತುಂಬಾ ಮಾತಾಡಕ್ಕಿದೆ. ಟೈಮ್ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಮೇನ್ ವಿಡಿಯೋಗೆ ಹೋಗೋಣ ಬನ್ನಿ. ಇವತ್ತು ನಾವು ಬಂದಿರೋ ಜಾಗದ ಹೆಸರು ಟ್ರಿಂಕೋ ಬ್ಲೂ ಬೈ ಸಿನಮನ್ ಅಂತ. ಭೂಮಿಯಲ್ಲೇ ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ರೆಸಾರ್ಟ್ಸ್ ಅಂತ ಹೇಳ್ಬೋದು. ವ್ಯೂ ಅಂತೂ ಸೀರಿಯಸ್ಲಿ ಬ್ರೆತ್ ಟೇಕಿಂಗ್. ರೆಸಾರ್ಟ್ ಅಂತೂ ಫುಲ್ ಆನ್ ರೆಟ್ರೋ ಸ್ಟೈಲ್ ಆರ್ಕಿಟೆಕ್ಚರ್. ಅದ್ರ ಜೊತೆಗೆ ಈ ಇನ್ಫಿನಿಟಿ ಪೂಲ್ ಅಂತೂ ವಾಹ್! ಜಸ್ಟ್ ಇಮ್ಯಾಜಿನ್ ಮಾಡಿ, ಬೆಳಿಗ್ಗೆನೆ ಈ ಪೂಲ್ ಇಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂದ್ರೆ ರಾತ್ರಿ ಚಂದ್ರನ್ ಬೆಳಕಲ್ಲಿ ಇಲ್ಲಿ ಸ್ವಿಮ್ ಮಾಡ್ತಾ ಮಾಡ್ತಾ ಫ್ರೆಶ್ ಫಿಶ್ ಫ್ರೈ ತಿಂತ ಒಂದು ಗ್ಲಾಸ್ ತಗೊಂಡ್ ಚಿಯರ್ಸ್ ಮಾಡಿದ್ರೆ ಹೆಂಗಿರುತ್ತೆ. ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಇದೇನೆ ಆಕಾಶಕ್ಕೂ ಸಮುದ್ರಕ್ಕೂ ಇರೋ ಕನೆಕ್ಟಿಂಗ್ ಪಾಯಿಂಟ್ ಅನ್ಸ್ಬಿಡುತ್ತಪ್ಪ. ಅಯ್ಯೋ, ಅಲ್ಲಿ ನೋಡ್ರಿ, ಸಮುದ್ರ ಸೂರ್ಯನ ಕಿರಣಕ್ಕೆ ಒಳ್ಳೆ ಚಿನ್ನ ತರ ಹೊಳಿತಾ ಇದೆ. ಏನ್ ವ್ಯೂ ಗುರು, ಅಬ್ಬಬ್ಬಬ್ಬ, ಫ್ಯಾನ್ ಆಗ್ಬಿಟ್ಟೆ. ತುಂಬಾ ಹೊತ್ತಿಂದ ಬರೀ ಈ ವ್ಯೂ ಮಾತ್ರ ನೋಡ್ಕೊಂಡಿರಕ್ಕಾಗಲ್ಲ. ರೆಸಾರ್ಟ್ ಸುತ್ತಮುತ್ತ ಬೇರೆ ಏನೇನಿದೆ ಅಂತ ಒಂದು ಶಾರ್ಟ್ ಬೋಟ್ ಟ್ರಿಪ್ ಅಲ್ಲಿ ತೋರಿಸ್ತೀನಿ, ಬನ್ನಿ. ಐಲೇಸಾ ಅಂತ ಬೋಟ್ನ ಸಮುದ್ರಕ್ಕೆ ತಬ್ಬಿ ಶುರು ಮಾಡೋಣ ಬನ್ನಿ ನಮ್ಮ ಈ ಸ್ಮಾಲ್ ಬೋಟ್ ಟೂರ್ನ. ಮೊದಲನೇದಾಗಿ ನಮ್ಮ ರೆಸಾರ್ಟಿನ ಆಲ್ಮೋಸ್ಟ್ ಆಪೋಸಿಟ್ ಸೈಡ್ಗೆ ಕರ್ಕೊಂಡ್ಬಂದ್ರು. ಅಲ್ಲಿ ನಮ್ಗೆ ತೋರಿಸಿದ್ದು ಒಂದು ಹಳೇ ದೇವಿ ದೇವಸ್ಥಾನ. ಯಾವ ದೇವರು ಅಂತ ಕೇಳಿದ್ರೆ ಅಮ್ಮನ್ ಟೆಂಪಲ್ ಅಂತ ಹೇಳಿದ್ರು. ದೇವಸ್ಥಾನ ಒಳಗಡೆ ಹೋಗಿಲ್ಲ, ಬರೀ ಆಚೆಗಡೆಯಿಂದ ಕೈ ಮುಕ್ಕೊಂಡು ಹೋದ್ವಿ. ಇಲ್ಲಿ ನಮಗೆ ಕಾಣಿಸಿದೆಲ್ಲ ಸೂಪರ್ ಕ್ರಿಸ್ಟಲ್ ಕ್ಲಿಯರ್ ನೀರು ಮತ್ತೆ ಮೀನ್ ಹಿಡಿಯೋರ್ ದೋಣಿಗಳು. ನೋಡಕ್ಕೆ ಯಾವುದೋ ಪಿಕ್ಚರ್ ಸಿನಿಮ್ಯಾಟಿಕ್ ಸೆಟಪ್ ಇದ್ದಂಗೆ ಇದೆ. ವಾವ್, ಜಸ್ಟ್ ವಾವ್! ಏನ್ ವ್ಯೂ ಗುರು ಇದು, ಅಲ್ಟಿಮೇಟ್ ಅಟ್ ಇಟ್ಸ್ ಮ್ಯಾಕ್ಸಿಮಮ್. ನೀರು ಬ್ಲೂ ಕಲರೋ ಗ್ರೀನ್ ಕಲರೋ ಅಥವಾ ಇದೆರಡೂ ಕಲರ್ ಮಿಕ್ಸ್ ಆಗಿ ಕಾಣಿಸ್ತಾ ಇದೆಯೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಆದರೆ ವ್ಯೂ ಅಂತೂ ಮೆಚ್ಚಬೇಕು, ಒಳ್ಳೆ ಫೀಲ್ಸ್ ಕೊಡ್ತಾ ಇದೆ. ಈ ಸಮುದ್ರ ಬರೀ ವ್ಯೂ ಮಾತ್ರ ಫೇಮಸ್ ಅಲ್ಲ, ಅದ್ರ ಜೊತೆಗೆ ತುಂಬಾ ಹಿಡನ್ ಮಿಸ್ಟ್ರೀಸ್ ಮತ್ತು ಹಿಸ್ಟೋರಿಕ್ ವ್ಯಾಲ್ಯೂಸ್ ಇರೋ ಲೊಕೇಶನ್ಸ್ಗಳಿವೆ. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲೊಂದು ಗುಹೆ ಇದೆ. ನಮ್ಮ ಬೋಟ್ ಓಡಿಸೋರು ಹೇಳ್ತಿರೋದು ಇದು ತುಂಬಾ ಹಳೆಯ ಕಾಲದ ಗುಹೆ ಅಂತ. ಒಳಗಡೆ ಏನಿದೆಯೋ ಗೊತ್ತಿಲ್ಲ, ನೋಡಕ್ ಪ್ರಯತ್ನ ಕೂಡ ಮಾಡಿಲ್ಲ. ಒಂದೊಂದು ಬಂಡೆಗಳು ಇಲ್ಲಿ ಪರ್ವತ ತರ ಇದೆಯಪ್ಪ ನೋಡಕ್ಕೆ. ಇವೆರಡೂ ಬಂಡೆಗಳ ಮಧ್ಯದಲ್ಲಿ ಇಷ್ಟು ದೊಡ್ಡ ಗ್ಯಾಪ್ ಇದೆಯಲ್ಲ, ಇದು ರಾವಣ ತನ್ನ ಕತ್ತಿಯಲ್ಲಿ ಹೊಡೆದು ಈ ಬೆಟ್ಟಗಳು ಬಿರುಕು ಬಿಟ್ಟಿರೋದು ಅಂತ ನಮ್ಮ ಬೋಟ್ ಮ್ಯಾನ್ ಹೇಳಿದ್ರು. ಅದೆಷ್ಟು ನಿಜಾನೋ ನನಗಂತೂ ಗೊತ್ತಿಲ್ಲ, ಆದ್ರೆ ಕೇಳಕ್ಕಂತೂ ಚೆನ್ನಾಗನ್ಸುತ್ತೆ. ಈ ಬಂಡೆಗಳ ಮೇಲೇನೆ ರಾವಣ ಪೂಜಿಸ್ತಾ ಇದ್ದ ಈಶ್ವರನ ದೇವಸ್ಥಾನ ಇದೆ. ಕಾಣಿಸ್ತಾ? ಇರಿ ತೋರಿಸ್ತೀನಿ. ಒಂದೊಂದು ಬಂಡೆಗಳು ಹೇಗಿದೆ ನೋಡಿ, ಅದು ಈ ತರ ಗಾಢವಾದ ಸಮುದ್ರದ ಮಧ್ಯ. ವೋವ್! ನಾನಿಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಬಂಡೆ ನಿಮಗೆ ತೋರಿಸ್ತೀನಿ, ಹಾಗೆ ಇದ್ರ ಬಾಟಮ್ನ ಅಬ್ಸರ್ವ್ ಮಾಡ್ತಾ ಬನ್ನಿ. ಬಂಡೆಗಳು ನೀರಲ್ಲಿ ತೇಲಾಡ್ತಿರಂಗ್ ಕಾಣಿಸ್ತಾ ಇದೆಯಾ? ನನಗೂ ಯಾಕೋ ಹಂಗೆ ಕಾಣಿಸ್ತಾ ಇದೆ. ಏನೋಪ್ಪ, ಫ್ಲೋಟ್ ಆಗ್ತಿರೋದು ಕಲ್ಲು ಅಥವಾ ವೇವ್ಸ್ ಪ್ಯಾಟರ್ನ್ಗೆ ಹಂಗೆ ಕಾಣಿಸ್ತಾ ಇದೆಯೋ ಒಂದು ಅರ್ಥ ಆಗ್ತಾ ಇಲ್ಲ. ನೀವೇ ನನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂತ. ಈ ದೊಡ್ಡ ಬಂಡೆಗಳ ಹಿಂದೆ ಬಂದ್ರೆ ಮಧ್ಯದಲ್ಲಿ ನಿಮ್ಗೊಂದು ಕೆಂಪು ಕಲರ್ ಬಂಡೆ ಕಾಣಿಸ್ತಾ ಇದೆಯಾ? ಈ ಬಂಡೆಗಳ ಮೇಲೇನೆ ಒಂದು ದೇವಸ್ಥಾನ ಇದೆ, ಅಲ್ಲಿ ರಾವಣನ ಪೂಜೆ ಮಾಡ್ತಾರೆ. ಮತ್ತೆ ಆ ಕಾಲದಿಂದಲೂ ಇವಾಗ ತನಕ ತುಂಬಾ ಪೂಜೆ ಪುನಸ್ಕಾರಗಳನ್ನ ಇನ್ನೂ ಪಾಲಿಸ್ತಾರೆ. ಹಾಗಾಗಿನೇ ಬಂಡೆ ಇನ್ನ ಕೆಂಪುಗಿರೋದು ಅಂತ ನಮ್ಮ ಬೋಟ್ಸ್ಮನ್ ಹೇಳ್ತಾ ಇದ್ರು. ಸಮುದ್ರ ಸುತ್ತಿ ಟಯರ್ಡ್ ಆಗೋಯ್ತು, ಸೊ ಹಾಗಾಗಿ ಡೈರೆಕ್ಟ್ ಆಗಿ ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಊಟ ಅಂತೂ ಇಲ್ಲಿ ಬೊಂಬಾಟ, ಒಳ್ಳೆ ಟೇಸ್ಟ್ ಇತ್ತು ಮಾತ್ರ. ಊಟ ಮುಗಿಸ್ಕೊಂಡು ಬಸ್ಸಲ್ಲಿ ಕೂತ್ಕೊಂಡು ಟ್ರಿಂಕೋಮಲೈ ಸಿಟಿ ಎಲ್ಲ ನೋಡ್ತಾ ನಮ್ಮ ಶಿಪ್ಗೆ ವಾಪಸ್ ಹೋದ್ವಿ. ರಾತ್ರಿ ಹೊತ್ತಲ್ಲಿ ಸಮುದ್ರ ನೋಡ್ತಾ ಇದ್ರೆ ಏನ್ ಚಿಲ್ಸ್ ಕೊಡುತ್ತೆ ಗೊತ್ತಾ? ಶಿಪ್ಪಲ್ಲಿರೋ ಇಂಜಿನ್ ಸೌಂಡ್ಗಿಂತ ಗಾಳಿ ಮತ್ತೆ ಅಲೆಗಳ ಸದ್ದೇ ಜೋರ ಕೇಳಿಸ್ತಾ ಇದೆ ಗುರು. ಫುಲ್ ಆನ್ ಬೂಬ್ಸ್ ಬಂಪ್ಸ್
ಶಿಪ್ಪಿನ ಹೊರಗಡೆ ಒಂದು ಮಜಾ ಅಂದ್ರೆ ರಾತ್ರಿಯಲ್ಲಿ ಶಿಪ್ನ ಒಳಗಡೆಯಿಂದ ಬೆಳಗ್ಸ್ತಿರೋ ಲೈಟ್ಗಳು ನೋಡಕ್ಕೆ ಇನ್ನೊಂಥರ ಮಜಾ. ನಮ್ಮ 3ನೇ ದಿನಾನ ಇಲ್ಲೇ ಮುಗಿಸಿ 4ನೇ ದಿನ ಶುರು ಮಾಡೋಣ ಬನ್ನಿ. ಇವತ್ತು ನಾವು ಶ್ರೀಲಂಕಾದ ಮೇಲಿರುವ ಜಾಫ್ನಾ ಅನ್ನೋ ಚಿಕ್ಕ ನಗರಕ್ಕೆ ಬಂದಿದ್ದೀವಿ. ಇದು ಶಿಪ್ ನಿಂತಿರೋ ಜಾಫ್ನಾ ಹಾರ್ಬರ್. ಇವತ್ತು ಆಚೆಗಡೆ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಶಿಪ್ ಒಳಗಡೆನೆ ಒಳ್ಳೊಳ್ಳೆ ಶೋಸ್ ಇತ್ತು, ಅದನ್ನೇ ಎಂಜಾಯ್ ಮಾಡಿದ್ವಿ. ಶೋಸ್ ಜೊತೆಗೆ ಚೆನ್ನಾಗಿರೋ ಗೇಮ್ಸ್, ಟೀಮ್ ಆಕ್ಟಿವಿಟೀಸ್ ಎಲ್ಲ ಆಡಿಸಿದ್ರು. ಈವ್ನಿಂಗ್ ಅಲ್ಲಿ ಶಿಪ್ ಸೇಲ್ ಆಗ್ತಿರೋ ಸೀನ್ ನೋಡ್ತಾ ಫುಡ್ ಕೋರ್ಟ್ ಅಲ್ಲಿ ಒಳ್ಳೆ ತಿಂಡಿಗಳನ್ನ ತಿಂತಾ ಕಾಲ ಕಳೆದ್ವಿ. ನೈಟ್ ಅಲ್ಲಿ ಬ್ಯೂಟಿಫುಲ್ ಆಗಿರೋ ಲೈಟ್ ಮ್ಯೂಸಿಕ್ ನ ಎಂಜಾಯ್ ಮಾಡಿದ್ವಿ. ಡಿಜೆ ಫ್ಲೋರ್ ಅಲ್ಲಿ ಕ್ಯಾರಿಯೋಕೆ ನೈಟ್ಸ್ ಅನ್ನೋ ಹೆಸರಲ್ಲಿ ಎಲ್ಲಾ ತರದ ಕಂಠದವರು ಹಾಡ್ತಿದ್ದ ಇಂಪಾದ ಹಾಡುಗಳು ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ಹಾಗೆ ಶಿಪ್ಪಿನ ನೈಟ್ ವ್ಯೂ ಎಂಜಾಯ್ ಮಾಡ್ತಾ ಕಣ್ಮುಚ್ಚಿ ತೆಗಿಯೋ ಅಷ್ಟರಲ್ಲೇ 4 ದಿನ ಕಳೆದೇ ಹೋಯ್ತು. ಕೊನೆಗೂ ನಮ್ ಶಿಪ್ ಶ್ರೀಲಂಕಾಯಿಂದ ಹೊರಟು ಚೆನ್ನೈ ಪೋರ್ಟ್ಗೆ ಬಂದು ತಲುಪೇ ಬಿಡ್ತು. ನಾವೆಲ್ಲ ನಮ್ ಲಗೇಜ್ಗಳನ್ನ ಪ್ಯಾಕ್ ಮಾಡ್ಕೊಂಡು ನಮ್ ಮನೆಗಳಿಗೆ ವಾಪಸ್ ಹೋಗಕ್ ರೆಡಿ ಆದ್ವಿ. ಎಲ್ಲರ ತರ ನಾವು ಕುತ್ಕೊಂಡು ಶಿಪ್ಪಿಂದ ಇಳಿಯಕ್ ವೇಟ್ ಮಾಡ್ತಾ ಇದ್ವಿ. ಫೈನಲಿ ನಮ್ ಶಿಪ್ಗೊಂದು ದೊಡ್ಡ ಗುಡ್ ಬೈನ ಹೇಳ್ತಾ ಹಾರ್ಬರ್ ಇಂದ ಆಚೆ ಕಡೆ ಹೊರಟ್ವಿ. ಅಷ್ಟಕ್ಕೆ ಮುಗ್ದಿಲ್ಲ, ಈ ಕ್ರೂಸ್ ಅಲ್ಲಿ ನನ್ಗೇನ್ ಇಷ್ಟ ಆಗಿಲ್ಲ ಮತ್ತೇನ್ ಇಷ್ಟ ಆಯ್ತು ಅಂತ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ, ಕೇಳಿ. ಪಾಸಿಟಿವ್ಸ್ ಅಂತ ಹೇಳ್ಬೇಕು ಅಂದ್ರೆ, ಮೊದಲನೇದಾಗಿ ದೊಡ್ಡ ಶಿಪ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋ ಒಂದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ಎರಡನೇದು, ಮೋಸ್ಟ್ ಆಫ್ ದ ಟೈಮ್ ನಾವು ಶಿಪ್ ಅಲ್ಲಿ ಇರೋದ್ರಿಂದಾಗಿ ಒಳ್ಳೆ ಸಿ ವ್ಯೂ ಸಿಗುತ್ತೆ. ನೆಕ್ಸ್ಟ್, ವೆರೈಟಿ ಆಗಿ ತುಂಬಾನೇ ಫ್ರೆಶ್ ಆಗಿರೋ ಫುಡ್ ನ ಟೇಸ್ಟ್ ಮಾಡಬಹುದು. ಮತ್ತೆ ಹೊಸ ಜಾಗಗಳನ್ನು ನೋಡೋ ಅವಕಾಶ, ಅಲ್ಲಿರೋ ಭಾಷೆ ಸಂಪ್ರದಾಯದ ಬಗ್ಗೆ ತಿಳ್ಕೊಳ್ಬಹುದು. ಮತ್ತೆ ಶೋಸ್ ಆನ್ ಶಿಪ್ ಅಲ್ಲಿ ನೋಡಿಯೋ ಶೋಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಯಾವುದೇ ಕಾರಣಕ್ಕೂ ಇದನ್ನ ಮಿಸ್ ಮಾಡಬೇಡಿ. ಮತ್ತೆ ಹೊಸ ಜನಗಳನ್ನ ಪರಿಚಯ ಮಾಡ್ಕೋಬಹುದು. ಆಮೇಲೆ ಪ್ರೈಸ್ ಫಾರ್ ದ ಕ್ರೂಸ್ ಕನ್ಸಿಡರಬ್ಲಿ ಅಫೋರ್ಡಬಲ್, ಬಟ್ ಡಿಪೆಂಡ್ ಆಗುತ್ತೆ ಫಾರ್ ಹೌ ಮೆನಿ ಡೇಸ್, ಯಾವ ತರ ಪ್ಯಾಕೇಜ್ ರೂಮ್ಸ್ ತಗೊಂತೀರಾ ನೀವು ಅಂತ. ನೆಕ್ಸ್ಟ್, ನೋ ಇಂಟರ್ನೆಟ್. ಹೌದು, ಆಲ್ಮೋಸ್ಟ್ 4-5 ಡೇಸ್ ಶಿಪ್ ಅಲ್ಲಿ ಯಾವ ತರ ಇಂಟರ್ನೆಟ್ ವೈಫೈ ಇರಲ್ಲ. ಒಬ್ರು ನೋಡಿ ಮಾತಾಡಿ ತಿಳ್ಕೊಳಕ್ಕೆ ಇದಕ್ಕಿಂತ ಒಳ್ಳೆ ಅವಕಾಶ ಎಲ್ಲಿ ಸಿಗುತ್ತೆ ಹೇಳಿ. ಈಗ ನೆಗೆಟಿವ್ಸ್ ಅಂತ ಬಂದಾಗ, ಮೊದಲನೇದಾಗಿ ಬರೋದು, ನೀವು ಶಿಪ್ ಅಲ್ಲಿ ಏನೇ ಪರ್ಚೇಸ್ ಮಾಡ್ತೀರಾ ಅಂದ್ರೂ ಅವ್ರು ಕೊಡೋ ಆಕ್ಸೆಸ್ ಕಾರ್ಡ್ ಅಲ್ಲಿ ಡಾಲರ್ಸ್ ಲೋಡ್ ಮಾಡಿನೇ ಯೂಸ್ ಮಾಡ್ಕೋಬೇಕು. ಕ್ರೂಸ್ ಅವ್ರು ಏನ್ ಹೇಳ್ತಾರೋ ಅದೇ ಆ ದಿನದ ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟ್, ಇವ್ರು ಹೇಳೋ ಟೈಮ್ಗೆ ಕರೆಕ್ಟ್ ಆಗಿ ಫುಡ್ ಅಂಡ್ ಡ್ರಿಂಕ್ಸ್ ನ ತಗೊಂಡ್ರೆ ಸೇಫ್, ಇಲ್ಲ ಅಂದ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗುತ್ತೆ. ಫಾರ್ ಎಕ್ಸಾಂಪಲ್, 20 ರೂಪಾಯಿ ಚಿಪ್ಸ್ ಪ್ಯಾಕೆಟ್ ಇಲ್ಲಿ 100 ರೂಪಾಯಿ ಆಗುತ್ತೆ. ಇದು ತುಂಬಾ ಮುಖ್ಯವಾದ್ದು. ನೀವು ಕಾರ್ಡಿಲಿಯಾ ಕ್ರೂಸ್ ನ ಬುಕ್ ಮಾಡ್ಬೇಕಾದಾಗ್ಲೇ ಇವರ ಎಕ್ಸ್ಕರ್ಷನ್ಸ್ ನ ನೋಡಿ ಬುಕ್ ಮಾಡ್ಕೋತೀರಾ ಅಂದ್ರೆ ರೇಟ್ ಕಮ್ಮಿ. ಶಿಪ್ ಒಳಗೆ ಬಂದ್ ಆದ್ಮೇಲೆ ಬುಕ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಷ್ಟೇ ಅಲ್ಲ, ನೀವು ಬುಕ್ ಮಾಡ್ಕೊಂಡಿರೋ ಎಕ್ಸ್ಕರ್ಷನ್ ನಿಮ್ ಅನುಮತಿ ಇಲ್ಲದೆ ಆರಾಮಾಗಿ ಕ್ಯಾನ್ಸಲ್ ಮಾಡ್ತಾರೆ. ಯಾಕೆ ಅಂದ್ರೆ ಇವರ ಎಕ್ಸ್ಕರ್ಷನ್ ಗಳಿಗೆ ಮಿನಿಮಮ್ ಜನ 25ರಿಂದ 30 ಬೇಕೇ ಬೇಕು. ಆಗಿಲ್ಲ ಅಂದ್ರೆ ಆ ಆಕ್ಟಿವಿಟಿನ ಕಣ್ಮುಚ್ಕೊಂಡು ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಫಾರ್ ಎಕ್ಸಾಂಪಲ್, ನೀವು ಸಫಾರಿನ ಬುಕ್ ಮಾಡಿದೀರಾ ಅನ್ಕೊಳ್ಳಿ, ಬರೀ 5ರಿಂದ 10 ಜನ ಮಾತ್ರ ಸಫಾರಿ ತಗೊಂಡು ಜಾಸ್ತಿ ಜನ ಸಿಟಿ ಟೂರ್ ತಗೊಂಡಿದ್ದಾರೆ ಅಂದ್ರೆ ಸಫಾರಿನ ಕ್ಯಾನ್ಸಲ್ ಮಾಡಿ ನಿಮ್ ಅಮೌಂಟ್ ರೀಫಂಡ್ ಮಾಡ್ಬಿಡ್ತಾರೆ. ಸೊ ಟೈಮ್ ಟು ಟೈಮ್ ನಿಮ್ ಎಕ್ಸ್ಕರ್ಷನ್ ಪ್ಲಾನ್ ಗಳನ್ನ ರಿಸೆಪ್ಷನ್ ಅಲ್ಲಿ ಕೇಳಿ ಅಪ್ಡೇಟ್ ಮಾಡ್ಕೋತಾ ಇರಿ. ಮತ್ತೆ ತುಂಬಾ ದಿನ ಬರೀ ಸಮುದ್ರದಲ್ಲೇ ಇರೋದ್ರಿಂದಾಗಿ ಕೆಲವರಿಗೆ ಸೀ ಸಿಕ್ನೆಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಬೇಕಾಗಿರೋ ಮೆಡಿಸಿನ್ಸ್ ನ ಮೊದಲೇ ತೆಗೆದಿಟ್ಕೊಳ್ಳಿ. ನೋ ವೈಫೈ ಅಂಡ್ ಇಂಟರ್ನೆಟ್. ಸೋಷಿಯಲ್ ಮೀಡಿಯಾ ಪ್ರಿಯರಿಗೆ ಇದೊಂದು ಬೇಸರವಾದ ವಿಷಯ.
ಇಷ್ಟೇನೆ, ಅದನ್ನ ಬಿಟ್ಟು ಬೇರೆ ಏನು ನೆಗೆಟಿವ್ಸ್ ಇಲ್ಲ. ಹಾಂ, ಕ್ರೌಡ್ ನಿಮಗೆ ಯಾವ ಥರ ಸಿಗುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯೂತ್ಫುಲ್ ಆಗಿರ್ಬೋದು ಆರ್ ಮಿಕ್ಸೆಡ್ ಜನರೇಷನ್ಸ್ ಕ್ರೌಡ್ ಬಂದರೂ ಬರ್ಬೋದು. ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಲಕ್. ಆಲ್ ರೈಟ್ ವೀಕ್ಷಕರೇ, ಇಷ್ಟು ಹೊತ್ತು ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ನನ್ನ ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾನೇ ಥ್ಯಾಂಕ್ಸ್. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಕ್ರೂಸಿನ ಪಾರ್ಟ್ 1 and 2 ವಿಡಿಯೋ ಮಿಸ್ ಮಾಡ್ಕೊಂಡಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡಿರ್ತೀನಿ, ಮರೀದೆ ನೋಡಿ. ನಿಮಗೆ ಈ ವಿಡಿಯೋಲಿ ಏನು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಹಾಗೆ ಮರೀದೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ಸೊ ವಿ ಕ್ಯಾನ್ ಆಲ್ವೇಸ್ ಸ್ಟೇ ಕನೆಕ್ಟೆಡ್. ಮತ್ತೊಂದು ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್, ಚಿಯರ್ಸ್.